ಪ್ರಜ್ವಲ್ ಹಾಗೂ ಎಚ್.ಡಿ. ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅಪ್ಪ ಮಗನಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಇಬ್ಬರ ವಿರುದ್ಧವೂ ಕೂಡ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹಾಗಾದ್ರೆ ಎಸ್ಐಟಿ ಸಲ್ಲಿಸಿರುವಂತಹ ಆ ದೋಷಾರೋಪ ಪಟ್ಟಿಯಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ಸೆಕ್ಷನ್ಸ್ ಅಂಡರ್ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ನೋಡಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್. ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿದೆ ಸ್ಫೋಟಕ ಮಾಹಿತಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯಾದ್ಯಂತ ಹಲ್ಚಲ್ ಎಬ್ಬಿಸಿತ್ತು. ರಾಜ್ಯ ರಾಜಕಾರಣದಲ್ಲೂ ತೀವ್ರ ಸಂಚಲನ ಮೂಡಿಸಿತ್ತು. ಆದ್ರೀಗ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ಹಾಗೂ ಎಚ್.ಡಿ. ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಇದೆ. ಹಾಗಾದ್ರೆ ಅದರಲ್ಲಿರುವ ಅಂಶಗಳೇನು ಅನ್ನೋದನ್ನ ನೋಡೋದಾದ್ರೆ, ಚಾರ್ಜ್ ಶೀಟ್ನಲ್ಲಿ ಏನಿದೆ? ಹಣ್ಣು ಕೊಡುವ ನೆಪದಲ್ಲಿ ರೇವಣ್ಣ ಲೈಂಗಿಕ ಕಿರುಕುಳ ಕೊಟ್ಟಿದ್ರಂತೆ. ಹೊಳೆನರಸೀಪುರ ಮನೆಯಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ರಂತೆ. ಮನೆ ಕ್ಲೀನ್ ಮಾಡೋದಕ್ಕಾಗಿ ಬಸವನಗುಡಿ ಮನೆಗೆ ಸಂತ್ರಸ್ತೆ ಬರ್ತಿದ್ರು. ಇದೇ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರ ಮಾಡಿರೋ ಆರೋಪವಿದೆ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದಾಗ ಪ್ರಜ್ವಲ್ ಕೃತ್ಯ ಎಸಗಿದ್ದಾನಂತೆ. ಬಳಿಕ ಯಾರಿಗಾದ್ರೂ ಹೇಳಿದ್ರೆ ಪತಿಯನ್ನ ಜೈಲಿಗೆ ಕಳಿಸೋದಾಗಿ ಬೆದರಿಕೆ ಹಾಕಿರೋ ಆರೋಪ ಇದೆ. ಜೊತೆಗೆ ಸಂತ್ರಸ್ತೆ ಮಗಳಿಗೂ ವಿಡಿಯೋ ಕರೆ ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ. ಬಳಿಕ ಸಾಕ್ಷ್ಯ ನಾಶ ಮಾಡುವ ಸಲುವಾಗಿ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಂತೆ. ಇಷ್ಟು ಆರೋಪಗಳು ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಇತ್ತ ಮಾಜಿ ಸಚಿವ ರೇವಣ್ಣಗೂ ಕೂಡ ಚಾರ್ಜ್ ಶೀಟ್ ಆತಂಕ ಶುರುವಾಗಿದೆ. ಒಟ್ನಲ್ಲಿ ಅಪ್ಪ ಮಗ ಕಾನೂನಿನ ಇಕ್ಕಳದಲ್ಲಿ ಸಿಲುಕಿದ್ದಾರೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಂತರದಲ್ಲಿ ಎಲ್ಲ ಬರಗಳಲ್ಲೂ ಚೆಕ್ ಮಾಡ್ತಾರೆ. ಎಲ್ಲದು ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಕಳ್ಳಾಟಕ್ಕೆ ಇನ್ನಾದರೂ ಬ್ರೇಕ್ ಬೀಳುತ್ತಾ ಅಂತ ಕಾದು ನೋಡಬೇಕು. ನವೀನ್ ಶೆಟ್ಟಿ ಕೆರಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ತೆಲುಗು ನಟ ನಾಗಾರ್ಜುನಗೆ ಸೇರಿದ ಎನ್ ಕನ್ವೆನ್ಷನ್ ಹಾಲ್ ಕಟ್ಟಡವನ್ನು ಧ್ವಂಸ ಮಾಡಲಾಗಿದೆ. ಕೆರೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಆರೋಪದ ಅಡಿಯಲ್ಲಿ ಹೈದರಾಬಾದ್ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿಗಳ ಮೇಲ್ವಿಚಾರಣೆ ಏಜೆನ್ಸಿ ನಾಗಾರ್ಜುನ್ಗೆ ಸೇರಿದ ಕಟ್ಟಡವನ್ನು ಒಡೆದು ಹಾಕಿದ್ದು, ಈ ಆರೋಪವನ್ನು ನಾಗಾರ್ಜುನ ಅಲ್ಲಗಳೆದಿದ್ದಾರೆ. ನನ್ನಿಂದ ಯಾವುದೇ ತಪ್ಪು ನಡೆದಿಲ್ಲ, ನಾನು ಯಾವ ನಿಯಮ ಉಲ್ಲಂಘನೆ ಮಾಡಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕೆ ಹಾಗಾದ್ರೆ ಈ ಏಜೆನ್ಸಿ ಈ ಒಂದು ಕಟ್ಟಡವನ್ನು ಧ್ವಂಸ ಮಾಡ್ತು? ಸರ್ಕಾರಿ ಏಜೆನ್ಸಿ ನಟ ಅಕ್ಕಿನೇನಿ ನಾಗಾರ್ಜುನ ಅವರಿಗೆ ಸೇರಿದಂತಹ ಎನ್ ಕನ್ವೆನ್ಷನ್ ಹಾಲ್ ಅನ್ನ ನೆಲ ಸಮ ಮಾಡಲಾಯಿತು. JCB ತಂದು ಇದಕ್ಕಿದ್ದ ಹಾಗೆ ನೆಲ ಸಮ ಮಾಡಲಾಯಿತು. ಯಾಕೆ ಅಂತಂದ್ರೆ ಅಕ್ರಮ ನಿರ್ಮಾಣ ಮಾಡಿದ್ದಾರೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದು ಅನ್ನೋ ಆರೋಪದ ಅಡಿಯಲ್ಲಿ ಈ ಕನ್ವೆನ್ಷನ್ ಹಾಲ್ ಅನ್ನ ಧ್ವಂಸ ಮಾಡಲಾಯಿತು. ಹೈದರಾಬಾದ್ನ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿ ಮಾನಿಟರಿಂಗ್ ಏಜೆನ್ಸಿ ಏನಿದೆ ಇದು ಈ ಕ್ರಮವನ್ನು ಕೈಗೊಂಡಿದೆ. ಅದು ಎಷ್ಟು ಜಾಗದಲ್ಲಿ ಇತ್ತು ಅಂತ ನೋಡಿದ್ರೆ 1 ಎಕರೆ 12 ಗುಂಟೆ ಹಾಗೂ ಕೆರೆಯ ಬಫರ್ ವಲಯ, ಬಫರ್ ಝೋನ್ ಅಂತ ಹೇಳ್ತೀವಲ್ಲ, ಆ ಜಾಗದಲ್ಲಿ ಒಟ್ಟು 2 ಎಕರೆ ಇವರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ, ಆಕ್ರಮಿಸ್ಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಇದನ್ನು ಧ್ವಂಸ ಮಾಡಲಾಯಿತು. 10 ಎಕರೆ ವಿಸ್ತೀರ್ಣದ ಭೂ ಕಬಳಿಕೆ ಆಗಿದೆ ಅನ್ನುವಂಥ ಆರೋಪ, ಪರಿಸರ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ. ಸಮಂತ ನಾಗಚೈತನ್ಯ ಮದುವೆಯಾಗಿದ್ದಂತಹ ಒಂದು ಹಾಲ್ ಇದು, ನಾಗಾರ್ಜುನ ಕನ್ವೆನ್ಷನ್ ಹಾಲ್. ಅಪ್ಡೇಟ್ ಪಡ್ಕೊಳ್ಳೋಣ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ. CT ರವಿ ಅವರ ಪತ್ರದಲ್ಲಿ ಏನಿದೆ? ಅರ್ಕಾವತಿ ರೀಡು ಪ್ರಕರಣ ಕೂಡ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಕೊರಳಿಗೆ ಉರುಳಾಗಲಿದೆಯಾ? ಶ್ರೀಲಕ್ಷ್ಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಸರ್ಕಾರ ಸಚಿವ ಸಂಪುಟ ಸಭೆ ಬಿಜೆಪಿ ಮತ್ತು JDSನಲ್ಲಿ ಇರುವಂತಹ ಕುಮಾರಸ್ವಾಮಿ ಸೇರಿದಂತೆ, ನಿರಾಣಿ ಸೇರಿದಂತೆ, ಜನಾರ್ದನ್ ರೆಡ್ಡಿ ಸೇರಿದಂತೆ ಯಾರ್ಯಾರು ಹಗರಣಗಳನ್ನು ಸಂಬಂಧಪಟ್ಟ ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ ಅನುಮತಿ ಕೊಡಬೇಕು ಅಂತ ಆಗ್ರಹದ ನಿರ್ಣಯವನ್ನು ಕಳಿಸಿದ ಬೆನ್ನಲ್ಲೇ ಕೂಡ ಈಗ ಬಿಜೆಪಿ ಕೂಡ ಒಂದು ಸ್ಟ್ರಾಟಜಿಯನ್ನು ಮಾಡಿರುವಂಥ ಒಂದು ರೀತಿಯಲ್ಲಿ ಗೂಗ್ಲಿ ಹಾಕಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಯಾಕಂದರೆ CT ರವಿ ಅವರು ಈಗ ಒಂದು ಪತ್ರ ಬರೆದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು.
ಈ ಹಿಂದೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದ ಗಂಭೀರ ಆರೋಪ ಅರ್ಕಾವತಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟ ಪ್ರಕರಣ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗವನ್ನು ರಚಿಸಿತ್ತು. ತನಿಖೆ ಕೊಟ್ಟು ವರದಿ ಕೊಟ್ಟಿದೆ. ಹಲವು ವರ್ಷಗಳು ಕಳೆದಿದೆ. ಇಲ್ಲಿವರೆಗೂ ಕೂಡ ಅದು ಬಹಿರಂಗ ಆಗಿಲ್ಲ. ಅದನ್ನು ಬಹಿರಂಗ ಪಡಿಸಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಡಬೇಕಂತ ನೇರವಾಗಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರುವಂಥದ್ದು. ಇದು ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕುವಂತ ಯತ್ನ ಆಗಿರುವಂಥದ್ದು, ಇಕ್ಕಟ್ಟಿಗೆ ಸಿಲುಕುವಂತ ಸಾಧ್ಯತೆ ಇರುವಂಥ. ಯಾಕಂದ್ರೆ ಈಗ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಇದನ್ನೇ ಪ್ರಶ್ನೆ ಎತ್ತುತ್ತೆ. ಹೌದು, ನಿಮ್ಮ ವಿರುದ್ಧ ಗಂಭೀರ ಆರೋಪ ಇದೆ, ಅದನ್ನ ತನಿಖೆ ಆಗಿರುವಂಥ ವರದಿಯನ್ನು ಬಹಿರಂಗಪಡಿಸಿ ಅಂತ. ಈಗ ಸರ್ಕಾರ ಏನ್ ಮಾಡುತ್ತೆ ಅಥವಾ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಕುತೂಹಲದ ಪ್ರಶ್ನೆ. ಒಂದಷ್ಟು ನಾನಾ ಬೆಳವಣಿಗೆಗೆ ಆಗುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಉಲ್ಲಂಘನೆ. ರಾಜೀವ್ ಇನ್ನು ಏನೆಲ್ಲ ಹೇಳಿದ್ರು, ಯಾವ್ಯಾವ ಪ್ರಮುಖ ಅಂಶಗಳನ್ನ ಹೇಳಿದ್ರು, ಕೀ ಟೇಕ್ಅವೇಸ್ ಏನು ಈ ರಾಜೀವ್ ಅವರ ಇಂಟರ್ವ್ಯೂದು ನೋಡ್ತಾ ಹೋಗೋಣ. ಸಿಎಂ ಪತ್ನಿ ಜಮೀನೇನಿದೆಯಲ್ಲ ಅದರ ಮಾಲೀಕ ಜವರ ಅನ್ನುವಂಥ ವ್ಯಕ್ತಿ, ಮೂಲ ಮಾಲೀಕ ಜವರ ಅನ್ನುವಂಥ ವ್ಯಕ್ತಿ ಇದನ್ನ ಹೇಳ್ತಾರೆ. ಆಮೇಲೆ ಕೆಸರೆ ಗ್ರಾಮದ ವ್ಯಕ್ತಿಗೆ ಮೂಲತಃ ಸೇರಿದ ಜಾಗ ಇದಾಗಿತ್ತು. 1992-93ರಲ್ಲಿ ಅವರು ನಿಧನರಾದ ಬಳಿಕ ಅವರ ಮಗ ದೇವರಾಜುಗೆ ಬರುತ್ತೆ. ಇದು ದೇವರಾಜು ಕುಟುಂಬ ಮಲ್ಲಿಕಾರ್ಜುನ ಸ್ವಾಮಿಗೆ 2004ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಪಾರ್ವತಿ ಅವರ ಸಹೋದರನ ಹೆಸರಿಗೆ 2004ರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಅಲ್ಲಿವರೆಗೂ ಅವ್ರದ್ದಲ್ಲ. 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನ ಬೇರೆಯವರಿಗೆ ಕೊಡಲಾಗುತ್ತೆ. 2010ರಲ್ಲಿ ಪಾರ್ವತಿ ಅವರಿಗೆ ಸಹೋದರಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರು ಗಿಫ್ಟ್ ಡೀಡ್ ಮಾಡಿಕೊಡ್ತಾರೆ. 2014ರಲ್ಲಿ ಮೂಡಾ ಬಡಾವಣೆ ಮಾಡಿ ನಿವೇಶನ ಹಂಚಿತ್ತು. ಆಗ ಸಿಎಂ ಪಾರ್ವತಿ ಅವರು ಕೃಷಿ ಭೂಮಿಯನ್ನು ಉಪಯೋಗಿಸಕ್ಕೆ ಆಗಲ್ಲ ಅಂತ ಹೇಳಿ ಆಗ ಮತ್ತೆ ನಮಗೆ ಕಾಂಪನ್ಸೇಟರಿ ಜಮೀನು ಕೊಡಿ ಅಂತ ಕೇಳಿದ್ರು ಅನ್ನೋಂಥದ್ದು. ಹೀಗಾಗಿ ಪಾರ್ವತಿ ಅವರು ಮೂಡಾಗೆ ಅರ್ಜಿ ಸಲ್ಲಿಸ್ತಾರೆ, ಹೀಗೀಗಾಗಿದೆ ನಮ್ಮ ಜಮೀನು ಅಂತ. ನೋಟಿಫೈ ಆದ ಜಾಗದಲ್ಲಿ ಡಿನೋಟಿಫೈ ಆದರೆ ಯಾವುದೇ ಅಭಿವೃದ್ಧಿ ಮಾಡಂಗಿರಲ್ಲ. ಇದನ್ನ ರಾಜೀವ್ ಅವ್ರು ಹೇಳೋ ಅಂಥದ್ದು. ಅವ್ರು ಏನೇನು ಹೇಳಿದ್ರು ಅಂತ ಅವರ ಇಂಟರ್ವ್ಯೂನ ಟೇಕ್ಅವೇಸ್ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಡಿನೋಟಿಫೈ ಆದಮೇಲೂ ಕೂಡ ಅಭಿವೃದ್ಧಿ ಆದರೆ ಮೂಲ ಮಾಲೀಕರ ಹೆಸರಲ್ಲೇ ಇರುತ್ತೆ. ಮೂಡ ನಿವೇಶನವನ್ನ ಹಂಚಿದ್ರೆ ಭೂಮಾಲೀಕರು ಒಪ್ಪಿದ್ರೆ ಬೇರೆ ಕಡೆ ಜಮೀನು ಕೊಡ್ತೀವಿ ನಾವು ಅಂತ. ಸರಿ, ಅದು ಎಲ್ರಿಗೂ ಗೊತ್ತಿರೋ ಅಂಥ ನಿಯಮನೇ. ಕಾಂಪನ್ಸೇಟರಿ ಲ್ಯಾಂಡನ್ನು ಕೊಡುತ್ತೆ ಮೂಡ. ಆದರೆ ಹೆಂಗೆ, ಯಾವ್ಯಾವ ನಿಯಮಗಳ ಅಡಿಯಲ್ಲಿ, ಇದು ನಾವು ಕೇಳ್ತಿರೋ ಪ್ರಶ್ನೆ. ಇನ್ನು ರಾಜೀವ್ ಅವರು ಕಂಟಿನ್ಯೂ ಮಾಡ್ತಾರೆ. ಈ ಭೂಮಾಲೀಕರು ಕೋರ್ಟಿಗೆ ಹೋಗಿದ್ರೆ ಭೂಮಾಲೀಕರಿಗೆ ಅವ್ರಿಗೆ ಕಾಂಪನ್ಸೇಟರಿ ಜಮೀನನ್ನು ನೀಡಿ ಅಂತ ಕೋರ್ಟ್ ಹೇಳುತ್ತೆ ಅಂತ ಹೇಳಿದ್ರು. ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ಮೂಡ ತಪ್ಪು ಮಾಡಿದ್ರೆ ಮೂಡಾನೇ ಪರಿಹಾರ ಕೊಡಬೇಕಿತ್ತು, ಹಾಗಾಗಿ ಕೊಟ್ಟಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ರಾಜೀವ್ ಅವರು. ಭೂಸ್ವಾಧೀನ ಪ್ರಕ್ರಿಯೆ 98ಲ್ಲಿ ಆಗಿದೆ. 4-5 ವರ್ಷಗಳ ಬಳಿಕ ಆ ತಪ್ಪು ಗೊತ್ತಾಗಿದೆ ಅಂತ. 4-5 ವರ್ಷದವರೆಗೂ ಏನು ಗೊತ್ತಾಗ್ಲಿಲ್ವಾ ಇದು ಪಾರ್ವತಿ ಅವರಿಗೆ ಸೇರಿದ ಜಮೀನು ಅನ್ನೋದು ಗೊತ್ತಾಗ್ಲಿಲ್ವಾ? ಆ 4-5 ವರ್ಷದ ನಂತರ ತಪ್ಪಾಗಿರೋದು ಗೊತ್ತಾಗತ್ತಾ? ಅಥವಾ ಆ ಜಮೀನು ಬೇರೆ ಖಾಸಗಿ ಜಮೀನು ಅನ್ನೋದು ಆ ನಂತರ ಗೊತ್ತಾಗತ್ತಾ? ಅಲ್ಲಿವರೆಗೂ ಯಾರು ಏನೂ ಆ್ಯಕ್ಷನ್ ತಗೊಳ್ಳಿಲ್ವಾ? ಆಗ ಸಂಬಂಧಪಟ್ಟ ಮೂಡ ಅಧಿಕಾರಿಗಳ ವಿರುದ್ಧ ಅವತ್ತೇ ಕ್ರಮ ಆಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ರಾಜೀವ್ ಅವರು ಹೇಳೋದು. ಮೂಡಾದಿಂದ ತಪ್ಪಾಗಿ ಡಿನೋಟಿಫೈ ಆಗಿ ಡೆವಲಪ್ ಮಾಡಿಬಿಟ್ಟಿದೆ ಅಂತ. ನೋಡಿ ಎಷ್ಟೆಷ್ಟು ದೊಡ್ಡ ವಿಚಾರ. ತಪ್ಪಾಗಿ ಡಿನೋಟಿಫೈ ಮಾಡಿ ಲ್ಯಾಂಡನ್ನು ಡೆವಲಪ್ ಮಾಡಿಬಿಟ್ಟಿದೆಯಂತೆ. ಹಾಗಾಗಿ ಅದು ಸಿಎಂ ಪತ್ನಿಗೆ ಸೇರಿದ್ದು. ಹಾಗಾಗಿ ಅವ್ರಿಗೆ ಕಾಂಪನ್ಸೇಟರಿ ಜಮೀನು ಕೊಟ್ಟರೆ ಸರಿ ಇತ್ತು. ಯಾವ ಥರದ ವಾದ ಇದು ಅನ್ನೋದು ಅರ್ಥ ಆಗಲ್ಲ.